ಮೆಸೇಜಸ್ ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಮೆಸೇಜಸ್ ಬರ್ತಾನೆ ಇದೆ. ಅಕ್ಕ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನಮಗೂ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಂಟ್ರೊಡಕ್ಷನ್ ವಿಡಿಯೋ ಬಂದು ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ. ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಹಿತಿ ಕೊಡಿ ಅಕ್ಕ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಬಂದಿತ್ತು. ಎಲ್ರಿಗೂ ಗೊತ್ತೇ ಇದೆ ಬೆಸ್ಟ್ ಗುರುಕುಲಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ, ಹಾಗೆ ಒಳ್ಳೊಳ್ಳೆ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಜನ ಇನ್ನೂ ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಒಳ್ಳೆ ವೆಬ್ಸೈಟ್, ಅದು ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿರುವಂಥ ಒಂದು ವೆಬ್ಸೈಟ್ ಆಗಿರಬೇಕು, ಒಂದು ಕಂಪ್ನಿ ಆಗಿರಬೇಕು. ಆ ಕಂಪ್ನಿಯಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ, ಹಾಗೆ ಅದನ್ನು ಟ್ರಸ್ಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ರಿ. ಇವಾಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮಗೆ ಜಾಯಿನ್ ಆಗಬೇಕು ಅಂತ ಅನ್ಸಿದ್ರೆ ನೀವು ನನ್ನ ರೆಫರಲ್ ಕೋಡ್ ಆಗಿರ್ಬೋದು ಇಲ್ಲ ವಾಟ್ಸಪ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಜಾಯಿನ್ ಆಗ್ಬೋದು. ಇವಾಗ ಇದು ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ ಬೆಸ್ಟ್ ಗುರುಕುಲು. ನೀವು ಏನು ಮಾಡಿ ಅಂತಂದರೆ ಗೂಗಲ್ಗೆ ಹೋಗಿ. ಗೂಗಲ್ಗೆ ಹೋಗೋಣ. ಇವಾಗ ಗೂಗಲ್ಗೆ ಹೋಗಿ www.mca.gov.in ಅಂತ ಹೊಡೆದ್ರೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೌರ್ಮೆಂಟಿಂದ ಸಿಂಬಲ್ ಇದೆ. ಮಿನಿಸ್ಟರ್ ನೋಡ್ತಾ ಇರ್ಬೋದು ನೀವಿಲ್ಲಿ. ಆ್ಯಂಡ್ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಂತ ಇದೆ, ಸಿಂಬಲ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಇದೆ. ಇಲ್ಲಿ ನೀವು ಮೆನುಗೆ ಹೋಗಬೇಕಾಗತ್ತೆ. ಮೆನುಗೆ ಹೋಗಿ MCA ಸರ್ವಿಸಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ LLP ಸರ್ವಿಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. LLP ಸರ್ವಿಸಸ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ LLP ನೇಮ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ LLP ನೇಮಲ್ಲಿ ಚೆಕ್ LLP ನೇಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಸರ್ಚಿಂಗ್ ಬರುತ್ತೆ. ಕಂಪ್ನಿ ನೇಮನ್ನು ಇಲ್ಲಿ ಹಾಕೋಕೆ ಕೇಳ್ತಾ ಇದೆ. ನಾನು ಬೆಸ್ಟ್ ಗುರುಕುಲ್ ಅಂತ ಹಾಕ್ತೀನಿ ಆ್ಯಂಡ್ ಸರ್ಚ್ ಕೊಡೋಣ. ಇವಾಗ ಸಂಪೂರ್ಣ ಮಾಹಿತಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿರೋವಂಥ ಒಂದು ಕಂಪನಿ. ಫುಲ್ ನೀವು MCA ಅಂತ ಹೇಳ್ಬಿಟ್ಟು ನಾನು ಹೇಳಿರೋವಂಥ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಕಂಪ್ಲೀಟಾಗಿ ಬೆಸ್ಟ್ ಗುರುಕುಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಇದರಲ್ಲಿ ತೋರಿಸ್ತಾ ಇದೆ ನೋಡಿ, ಬೆಸ್ಟ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಯಾವ ಸ್ಟೇಟಲ್ಲಿದೆ, ಡೆಲ್ಲಿಯಲ್ಲಿದೆ. ಆ್ಯಂಡ್ ಯಾವಾಗ ಓಪನ್ ಆಯಿತು, 2020 ಓಪನ್ ಆಗಿದ್ದು. ಮೇ ತಿಂಗಳಲ್ಲಿ. ಯಾಕಂತಂದರೆ ಮಾರ್ಚಲ್ಲಿ ನಮಗೆ ಕೊರೋನಾ ಸ್ಟಾರ್ಟ್ ಆಯಿತು. 2 ಮಂತಲ್ಲಿ ನಮ್ಗೆ ಎಷ್ಟು ಲಾಸ್ ಆಗಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆವಾಗ ಜನರಿಗೆ ವರ್ಕ್ ಫ್ರಮ್ ಹೋಮ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥಾಟಲ್ಲಿ ಈ ಕಂಪ್ನಿ ಓಪನ್ ಆಗಿದ್ದು. ತುಂಬ ಜನ ಆವಾಗಿಂದನೂ ವರ್ಕ್ ಮಾಡ್ತಾ ಇರೋರು ಇದ್ದಾರೆ. ಆವಾಗಿಂದ ವರ್ಕ್ ಮಾಡಿ ತಮ್ಮ ಪ್ರೊಫೆಷನಲ್ ವರ್ಕ್ನ ಕ್ವಿಟ್ ಮಾಡಿರೋರು ಇದ್ದಾರೆ ಇದರಿಂದ. ಯಾಕಂದರೆ ಅಷ್ಟು ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇದೆ ಈ ಪ್ಲ್ಯಾಟ್ಫಾರ್ಮಲ್ಲಿ, ಅದಕ್ಕೋಸ್ಕರ. ಇವಾಗ ನೋಡಿದ್ದಾಯ್ತು ಇದ್ರ ಬಗ್ಗೆ. ಇವಾಗ ಎಲ್ರಿಗೂ ಡೌಟ್ ಏನಪ್ಪ ಅಂತ ಅಂದರೆ ಇದು ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿದೆ. ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ವಿ. ಆ್ಯಂಡ್ ಇದರಲ್ಲಿ ಯಾವ ಥರ ವರ್ಕ್ ಮಾಡೋದು, ಹೇಗಿರುತ್ತೆ, ಇದನ್ನು ಟ್ರಸ್ಟ್ ಮಾಡ್ಬೋದಾ ನಾವು ಅಂತ ಕೇಳ್ತಾ ಇದ್ದೆ. ಟ್ರಸ್ಟ್ ಮಾಡೋದಕ್ಕೆ ನಾನು ಎಕ್ಸಾಂಪಲ್ನ ಕೊಟ್ಟಾಯಿತು. ಬೇರೆಯವ್ರದ್ದೆಲ್ಲ ತಗೊಳ್ಳೋಣ, ನಾನು ನಂದೇ ತಗೋತೀನಿ. ಯಾಕಂತ ಅಂದರೆ ನಾನು ಈ ಫೀಲ್ಡ್ಗೆ ಜಾಯ್ನ್ ಆಗಿ 1.5 ಮಂತ್ ಆಯಿತು. ಓಕೆನಾ. 1.5 ಮಂತಲ್ಲಿ ನಾನು 70K 1.5 ಮಂತ್ಗೆ 70Kನ ಅರ್ನ್ ಮಾಡಿದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ, ಈ ಫೀಲ್ಡಲ್ಲಿ ಜಾಯ್ನ್ ಆಗಿದ ತಕ್ಷಣ 1.5 ಮಂತಿಗೆ ಇಷ್ಟು ಅರ್ನಿಂಗ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ತಿಂಗಳೆಲ್ಲ ದುಡಿದ್ರೂ ನಾವು ಕರೆಕ್ಟಾಗಿ 30,000 ಸಂಬಳನ ತಗೊಳಕ್ಕಾಗಲ್ಲ. ಅದು ವೀಕ್ಲಿ ಮಂತ್ಲಿಗೆ ಒಂದೇ ಟೈಮ್ ನಾವು ಸಂಬಳ ತಗೊಳ್ಳೋದು, 1ನೇ ತಾರೀಕು ಬರೋವರೆಗೂ ಕಾಯಬೇಕು. ಬಟ್ ಈ ಫೀಲ್ಡಲ್ಲಿ ಹಾಗಲ್ಲ, ವೀಕ್ಲಿ ಪೇಮೆಂಟ್ ಇರುತ್ತೆ ನಿಮಗೆ. ಅದರ ಬಗ್ಗೆ ಡೌಟೇ ಇಲ್ಲ. ನೀವು ಜಾಯಿನ್ ಆದಮೇಲೆ ನಿಮಗೆ KYC ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾರೆ. ನೀವು ಆ್ಯಡ್ ಮಾಡಿದ್ರೆ ವೀಕ್ಲಿ ಪೇಮೆಂಟ್ ಇರುತ್ತೆ. ಪ್ರತಿ ಮಂಗಳವಾರ ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಬಂದು ಬೀಳುತ್ತೆ. ಇದರಲ್ಲಿ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಇದರಲ್ಲಿ ಯಾವ ಥರ ವರ್ಕ್ ಮಾಡೋದು, ಇದರಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ಬೆಟರು. ನಾನು ಸಜೆಸ್ಟ್ ಮಾಡೋದಾದರೆ ಫೈನಾನ್ಸ್ ಮಾಸ್ಟರ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅರ್ನಿಂಗ್ ಕೂಡ ಅದರಲ್ಲಿ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಇದರಲ್ಲಿ 26 ಕೋರ್ಸಸ್ ಬರುತ್ತೆ. 26 ಕೋರ್ಸನ್ನು ಕಲಿತ್ರೆ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಪಿಕಪ್ ಆಗಿ ಜಾಬ್ನ ತೊಗೋಬೋದು. ಇದರಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಏನು ಅಂತಂದರೆ ಫ್ರೀಲ್ಯಾನ್ಸಿಂಗಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಹೇಗೆ ಅರ್ನ್ ಮಾಡೋದು, ಸೋಷಿಯಲ್ ಮೀಡಿಯಾದಿಂದ ಹೇಗೆ ಪಿಕಪ್ ಆಗೋದು, ಅದನ್ನು ಹೇಳ್ಕೊಡ್ತಾರೆ ಇಲ್ಲಿ ಕಂಪ್ಲೀಟಾಗಿ. ಸೋಷಿಯಲ್ ಮೀಡಿಯಾದಿಂದ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ಫ್ರೀಲ್ಯಾನ್ಸಿಂಗಲ್ಲಿ ಹೇಳ್ಕೊಡ್ತಾರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ಇಲ್ಲಿ ನೀವು ಕಲಿತೀರಾ, ಅದನ್ನು ಪ್ರಮೋಟ್ ಮಾಡ್ತೀರಾ, ಅಂದರೆ ಆ ಬ್ರ್ಯಾಂಡ್ನ ಸೇಲ್ ಮಾಡ್ತೀರಾ, ಹಾಗೆ ಅರ್ನ್ ಮಾಡ್ತೀರಾ. ಲರ್ನ್, ಪ್ರಮೋಟ್, ಅರ್ನ್.
ಸೊ ಓಕೆವಾ? ಇದು 3 ಸ್ಟೆಪ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಈ ತರ ಬಂದ್ರೆ ನೀವು ನಿಮ್ಗೊಂದು ಬ್ರ್ಯಾಂಡ್ ಅಂತ ಕೊಟ್ಟಿರ್ತಾರೆ. ಅದನ್ನ ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಕಂಪ್ನಿ ಕಡೆಯಿಂದ 70% ಕಮಿಷನ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್‌ಗೆ ಹೋದ್ರೆ ನೀವು ಇವಾಗೆಲ್ಲ ನೋಡ್ತಾ ಇರ್ಬೋದು ಅಮೆಜಾನ್ ಆಗಿರ್ಬೋದು, ಫ್ಲಿಪ್‌ಕಾರ್ಟ್ ಆಗಿರ್ಬೋದು, ಇ-ಕಾರ್ಟ್ ಆಗಿರ್ಬೋದು ಎಲ್ಲಾದ್ರಲ್ಲೂ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಮೆಸೇಜಸ್ ಬರ್ತಾನೆ ಇರುತ್ತೆ ಅಲ್ವಾ? ಸೊ ಇದ್ರಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು ಈ ಮೂಲಕ. ಇದರಲ್ಲಿ ಕೋರ್ಸಸ್ ಇರುತ್ತೆ. ಯಾವ ತರ ವರ್ಕ್‌ನ ತಗೊಳ್ಳೋದು ಅಂಡ್ ಇದರಲ್ಲಿ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಸಿಗುತ್ತೆ. ನೀವು ಸರ್ಟಿಫೈಡ್ ಆದ್ರಿ ಅಂತ ಅಂದ್ರೆ ಸೊ ನಿಮ್ಗೆ ಸೋಷಿಯಲ್ ಮೀಡಿಯಾದಿಂದನೂ ಇನ್ನೂ ಬೇರೆ ತರ ಅರ್ನಿಂಗ್ ಇದೆ. ಯಾವ ತರ ಅಂತಂದ್ರೆ ಇವಾಗ ನಿಮ್ಗೆ ಸೋಷಿಯಲ್ ಅಂದ್ರೆ ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್‌ಬುಕ್ ಆಗಿರ್ಬೋದು, ಯಾವ ತರ ಯೂಸ್ ಮಾಡೋದಂತ ಹೇಳ್ಬಿಟ್ಟು ಸೊ ಟ್ರೈನಿಂಗ್ ಕೊಡ್ತಾರೆ. ಅದ್ರಲ್ಲಿ ನೀವು ಸರ್ಟಿಫಿಕೇಟ್ ತಗೊಂಡ್ರೆ ಇವಾಗ ದೊಡ್ಡೋರ್ದು ಇವಾಗ ನಾನೇ ಅನ್ಕೊಳ್ಳಿ, ಇವಾಗ ನನಗೆ ಒಂದು 100K ಫಾಲೋವರ್ಸ್ ಇದ್ದಾರೆ. ನನ್ನ ಅಕೌಂಟ್‌ನ ನನಗೆ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ನಾನು ಈ ವರ್ಕಲ್ಲಿ ಬಿಸಿ ಆಗಿದ್ದೀನಿ. ಸೊ ನನ್ನ ಅಕೌಂಟ್‌ನ ಹಾಗೆ ಅನ್‌ಆಕ್ಟಿವ್ ಮಾಡ್ಬಿಟ್ರೆ ನನ್ನ ಅಕೌಂಟ್ ಆಕ್ಟಿವ್ ಆಗೇ ಇರೋದಿಲ್ಲ. ಸೊ ಫಾಲೋವರ್ಸು ಆಗಲ್ಲ. ಸೊ ಹಂಗೆ ಸ್ಟಕ್ ಆಗ್ಬಿಡುತ್ತೆ. ಸೊ ಅದನ್ನ ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಇವಾಗ ಯಾರು ಇನ್‌ಸ್ಟಾಗ್ರಾಮ್ ಈ ಕೋರ್ಸಲ್ಲಿ ಇದೆ ನಿಮ್ಗೆ ಇನ್‌ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಅಂತ. ಸೊ ಅದ್ರಲ್ಲಿ ನೀವು ಸರ್ಟಿಫಿಕೇಟ್ ತಗೊಂಡ್ರೆ ಸೊ ಇದ್ರ ಮುಖಾಂತರ ನೀವು ಇನ್‌ಸ್ಟಾಗ್ರಾಮಲ್ಲಿ ಪೋಸ್ಟ್‌ಗಳನ್ನ ಹಾಕೊಂಡು ಈ ತರ ನಾನು ಸರ್ಟಿಫೈಡ್ ಆಗಿರೋಂಥ ಕೋರ್ಸ್ ಮಾಡಿದ್ದೀನಿ. ಇದರಲ್ಲಿ ನನ್ಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಗೊತ್ತು ಅಂತ ನೀವು ಹೇಳಿದ್ರೆ ನಿಮ್ಗೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಫುಲ್ ಅಕೌಂಟ್‌ನ ನಿಮ್ಮ ಹ್ಯಾಂಡ್ ಓವರಿಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ನೀವು ಅವ್ರ ಕಡೆಯಿಂದನೂ ಪೇಮೆಂಟ್ ತಗೋಬಹುದು. ಸೊ ಒಂದೇ ರೀತಿ ಅಲ್ಲ, ತುಂಬಾ ತರ ಇದೆ ಇದರಲ್ಲಿ. ಪ್ರತಿಯೊಂದು ಕೋರ್ಸನ್ನು ನಿಮ್ಗೆ 0 ಇಂದ ಹೇಗೆ ಪಿಕಪ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಫ್ರೀಲಾನ್ಸಿಂಗ್ ಅಂತ ಅಂದ್ರೆ ನೀವು ಇವಾಗ ಟೈಮ್ ಪಾಸ್‌ಗೋಸ್ಕರ ಇನ್‌ಸ್ಟಾಗ್ರಾಮು, ಫೇಸ್‌ಬುಕ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದರಲ್ಲಿ ಮಾನಿಟೈಸಿಂಗ್ ಹೆಂಗ್ ತಗೊಳ್ಳೋದು, ಅದರಲ್ಲಿ ವರ್ಕ್ ಮಾಡೋದು ಹೇಗೆ, ಮತ್ತೆ ಅದರಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ನಮ್ಗೆ ಬೇರೆ ಬೇರೆ ಕಡೆಯಿಂದ ಹೇಗೆ ಅರ್ನಿಂಗ್ ಸಿಗುತ್ತೆ, ಫುಲ್ ಡಿಟೇಲ್ ಆಗಿ ನಿಮ್ಗೆ 0 ಇಂದ ತಿಳಿಸ್ಕೊಡ್ತಾರೆ. ಅಂಡ್ ಇದರಲ್ಲಿ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಕಂಟೆಂಟ್ ರೈಟಿಂಗ್, ಕಂಟೆಂಟ್ ಕ್ರಿಯೇಟಿಂಗ್, ಕಾಪಿ ರೈಟಿಂಗ್ ಈ ತರ ಕೂಡ ಜಾಬ್ಸು ನಿಮ್ಗೆ ಅವೈಲೇಬಲ್ ಇದೆ. ನೀವು ಇದನ್ನು ಕೂಡ ಕಲ್ತ್ಕೊಬಹುದು ಇಲ್ಲಿ. ಸೊ ಕಲ್ತ್ಕೊಂಡು ಇದನ್ನು ಕೂಡ ವರ್ಕ್ ಮಾಡ್ಬೋದು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನ ಕೇಳೋದು, ಅಕ್ಕ ಈ ಫೀಲ್ಡಲ್ಲಿ ನಾವು ಮೊಬೈಲ್ನ ಯೂಸ್ ಮಾಡಿಕೊಂಡು 1 ಮಂತಲ್ಲಿ 1 ಲ್ಯಾಕಿಂದ 2 ಲ್ಯಾಕ್ ಅರ್ನ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ಮಾಡ್ಬೋದು. ನಮ್ಮ ಹತ್ರ ಇರೋವಂಥ ಸ್ಮಾರ್ಟ್ ಫೋನು ಯೂಸ್ ಮಾಡಿಕೊಂಡು ಪರ್ ಮಂತ್ಗೆ ನಾವು 1 ಲ್ಯಾಕಿಂದ 2 ಲ್ಯಾಕ್ನ ಅರ್ನ್ ಮಾಡ್ಬೋದು. ಒಂದೇನಪ್ಪ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ವರ್ಕ್ ಪ್ರೆಷರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ವರ್ಕ್ ಮಾಡ್ಬೋದು. ಯಾವಾಗ ಓಕೆ ನಮಗೆ ಮಾಡೋಕ್ಕಾಗಲ್ಲ, 1 ವೀಕ್ ಲೀವ್ ಬೇಕು, ನನಗೆ 1 ಮಂತ್ ಲೀವ್ ಬೇಕು. ಸೊ ಒಂದ್ಸಲ ನೀವು ವೆಬ್ಸೈಟಿಗೆ ಎನ್ರೋಲ್ ಆದಮೇಲೆ ಸೊ ಇದು ಲೈಫ್ ಟೈಮ್ ಇರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಒಂದ್ಸಲ ಪೇ ಮಾಡಿದ್ಮೇಲೆ ಇದು ಲೈಫ್ ಟೈಮ್ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಂಗೆ ಸ್ಟ್ರೆಸ್ ಆಗ್ತಾ ಇದೆ, ನನಗೆ ರಿಲೀಫ್ ಬೇಕು 1 ಮಂತ್, 2 ಮಂತ್, 1 ಇಯರ್, 2 ಇಯರ್ ಬಿಟ್ಟು ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ನಿಮ್ಮ ವೆಬ್ಸೈಟಲ್ಲಿ ನಿಮ್ಮ ಇದು ಗೂಗಲಲ್ಲಿ ಆಗಿರ್ಬೋದು, ಸೊ ನಿಮ್ಮ ಒಂದು ಇಮೇಲ್ ಐ ಡಿಲೇ ಆಗಿರ್ಬೋದು, ಈ ವೆಬ್ಸೈಟು ಯಾವತ್ತೂ ರಿಮೂವ್ ಆಗಲ್ಲ, ಹಾಗೇ ಇರುತ್ತೆ. ಸೊ ಯಾವುದೇ ರೀತಿ ಪ್ರೆಷರ್ ಇಲ್ದೇ ಫ್ರೀ ಮೈಂಡಲ್ಲಿ ವರ್ಕ್ ಮಾಡ್ಬೋದು. ಟಾರ್ಗೆಟ್ ಇದೆಯಾ ಅಂತ ಕೇಳ್ಬೋದು. ಟಾರ್ಗೆಟು ನೋ ಟಾರ್ಗೆಟ್. ನೀವು ಒಂದು ದಿನಕ್ಕೆ 90,000 ಆದರೂ ಅರ್ನ್ ಮಾಡ್ಬೋದು, 1 ಲ್ಯಾಕ್ ಆದರೂ ಅರ್ನ್ ಮಾಡ್ಬೋದು, ನೋ ಟಾರ್ಗೆಟು. ಸೊ ಟೈಮಿಂಗ್ಸ್ ಇರುತ್ತಾ, ತುಂಬ ಜನ ಅದೇ ಕೇಳ್ತಾರೆ. ಇಲ್ಲ, ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ, ರಾತ್ರಿ 10 ಗಂಟೆ ಮೇಲೆ ಫ್ರೀ ಟೈಮ್ ಸಿಗುತ್ತಾ ಆವಾಗಲೂ ವರ್ಕ್ ಮಾಡ್ಬೋದು. ಸೊ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಸೊ ಬೆಸ್ಟ್ ಕೂಡ ಇದೆ. ಸೊ ನಿಮಗೆ ತುಂಬ ಕಡೆ ನೋಡಿರ್ತೀರ, ನನಗೆ ತುಂಬ ಮೆಸೇಜಸ್ ಬಂದಿದೆ, ಅಕ್ಕ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಅಲ್ಲಿ ಅಷ್ಟು ಕಳ್ಕೊಂಡ್ವಿ, ಇಲ್ಲಿ ಇಷ್ಟು ಕಳ್ಕೊಂಡ್ವಿ ಅಂತ ಇದೇ ಮೆಸೇಜಸ್ ಇರುತ್ತೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದೇ 15,000, ಆದರೆ 15,000ನ ನೀವು ಲೈಫ್ ಟೈಮ್ ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ನೀವು ನೋಡ್ತಾ ಇದ್ದೀರಲ್ವ, ನನ್ನ ಪೇಮೆಂಟ್ ಆಗಿರ್ಬೋದು ಎಲ್ಲ ಪ್ರೂಫ್ನು ನೋಡಿದ್ದೀರಾ. ನಾನು ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ, ನಾನು ಯಾವ ಥರ ಇದರಲ್ಲಿ ಪೇಮೆಂಟ್ನ ತೊಗೊಂಡಿದ್ದೀನಿ. ಸೊ 15,000 ಕಟ್ಟಿದೆ, 15,000 ನಾನು ಅದನ್ನು ಹೇಗೆ ತ್ರಿಬಲ್ ಆಗಿದೆ ಇವಾಗ. ಸೊ ನನಗೆ ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನನ್ನ ಡ್ಯಾಶ್ ಬೋರ್ಡ್ ಫಸ್ಟ್ ನಾನು ಜಾಯಿನ್ ಆದಮೇಲೆ ನನ್ನ ಡ್ಯಾಶ್ ಬೋರ್ಡ್ 0,0,0,0 ಇದೆ. ನೆಕ್ಸ್ಟ್ 1 ಮಂತಿಗೆ ನೋಡಿ 58,000 ಆಯಿತು, 38,000 ಆಯಿತು. ಫಸ್ಟ್ ಡ್ಯಾಶ್ ಬೋರ್ಡ್ ಓಪನ್ ಆಯ್ತು ನಂದು 2,000. ಸೊ ನನ್ಗೆ ಅವತ್ತೆಷ್ಟು ಖುಷಿ ಅಂದರೆ ತುಂಬಾನೇ ಖುಷಿ ನನಗೆ. ಯಾಕಂದರೆ ಇಂಡಿಪೆಂಡೆಂಟ್ ಆಗಿರೋದಂತ ಹೇಳ್ತೀವಲ್ಲ. ಸೊ ನಾನು ಪೇಮೆಂಟ್ ತೊಗೊಂಡಿದ್ದು ಫಸ್ಟು. ಸೊ ಅದು ಓಪನ್ ಆದ ತಕ್ಷಣ ನನಗೊಂದು ಫೀಲ್ ಲೈಕ್ ಯಾವ ಥರ ಇತ್ತು ಅಂತಂದರೆ ನಾನು ಎಲ್ಲೋ ಇರೋ ಥರ ಇತ್ತು. ಸೊ ನನ್ನ ಡ್ಯಾಶ್ ಬೋರ್ಡ್ನ ನೀವು ನೋಡಿದ್ರಿ ಅಲ್ವಾ. ಹಾಗೆ ತುಂಬ ಜನಕ್ಕೆ ಡೌಟ್ ಇದೆ, ಅಕ್ಕ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಅಂತ. ಸೊ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ನನ್ನ ಅಕೌಂಟಿಗೆ ಬಂದಿರೋಂಥ ಪ್ರೂಫ್ ಕೂಡ ತೋರಿಸ್ತೀನಿ. ನೋಡಿ ಇಲ್ಲಿ 15,200 ರೂಪಾಯಿ ಬಂದಿದೆ, 8,360 ರೂಪಾಯಿ ಬಂದಿದೆ. ಎವ್ರಿ ಟೈಮ್ ನಮಗೆ ಪೇಮೆಂಟ್ ಆಗುವಾಗ್ಲೂ ಸೊ ಇಲ್ಲಿ ನೋಡಿ ಬೆಸ್ಟ್ ಗುರುಕುಲ್ ಅಂತ ಹೇಳ್ಬಿಟ್ಟು ಬಂದಿರುತ್ತೆ ನಮಗೆ.
ಬೆಸ್ಟ್ ಗುರುಕುಲಿಂದ ಬಂದರೆ ನಮ್ಗೆ ಮೆಸೇಜಲ್ಲೂ ಬಂದಿರುತ್ತೆ ಯಾವ ಕಡೆಯಿಂದ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಬಂದ್ಬಿಟ್ಟು ಪೇಮೆಂಟ್ ಲಿಸ್ಟು. ಹಾಗೆ ನಾನು ಹೇಗೆ ಇಲ್ಲಿ ಝೀರೋಯಿಂದ ಪಿಕಪ್ ತಗೊಂಡೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೂ ಎಲ್ಲರೂ ಡೌಟ್ ಏನಪ್ಪ ಅಂತಂದರೆ, ಇಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾ, ಇನ್ವೆಸ್ಟ್ ಮಾಡಿನೇ ನಾವು ಸ್ಟಾರ್ಟ್ ಮಾಡಬೇಕಾ, ಇನ್ವೆಸ್ಟ್ ಮಾಡ್ದೇ ಮಾಡೋಕ್ಕಾಗಲ್ವಾ ಅಂತ. ಸೊ ಇವಾಗ ನೋಡಿ, ನೀವು ಬೇರೆ ಬೇರೆ ಕಡೆ ಇವಾಗ ಕಾಲೇಜ್ಗಾಗಿರ್ಬೋದು ಎಲ್ಲಾದರೂ ಹೋಗ್ಬೇಕು ಅಂತಂದರೆ, ಇವಾಗ ಅಲ್ಲಿ ನೀವು ಕಲಿತು, ನೀವು ಓದಿ ಕಲಿತು ಪಾಸ್ ಮಾಡಿ ಆಮೇಲೆ ಹೋಗಿ ಕೆಲಸ ತಗೋತೀರಾ. ಬಟ್ ಇಲ್ಲೂ ಹಾಗೆ ಅಂದ್ಕೊಳ್ಳಿ. ಯಾಕಂತಂದರೆ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಾವು ಕಾಲೇಜಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಓದ್ತೀವಿ. ಸೊ ಈ ಸ್ಕಿಲ್ಸ್ನ ಕಲಿಯೋದಕ್ಕೋಸ್ಕರನೇ ಅಲ್ಲಿ ಲಕ್ಷಾನುಗಟ್ಟಲೆ ಡೊನೇಷನ್ನ ಕಟ್ತೀವಿ. ಬಟ್ ಇಲ್ಲಿ ನಿಮಗೆ ಬರೀ 15,000 ಇನ್ವೆಸ್ಟ್ ಮಾಡಿ ನಿಮಗೆ ಪ್ರತಿ ಒಂದೂ ಸ್ಟಾಕ್ ಮಾರ್ಕೆಟಿಂದ ಹಿಡ್ದು ಅಫಿಲಿಯೇಟ್ ಮಾರ್ಕೆಟಿಂದ ಹಿಡ್ದು ಮಾರ್ಕೆಟಿಂಗ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಎಷ್ಟು ಕಲಿತೀರಾ, ನೀವು ಮಾರ್ಕೆಟಿಂಗ್ ಬಗ್ಗೆ ಎಷ್ಟು ಕಲಿತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಸೊ ನೀವು ಅದನ್ನೇ ಓದ್ತಾ ಇರ್ತೀರಲ್ವ, ಸೊ ಅವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ಕೇಳೋದು, ಅಕ್ಕ ನೀವು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಸೊ ಏನು ಪ್ರೂಫ್ ಇದೆ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ತೋರಿಸ್ತೀನಿ ನಾನು. ಇನ್ವೆಸ್ಟ್ ನಾನು ಮಾತ್ರ ಅಲ್ಲ, ಇಲ್ಲಿ ಜಾಯ್ನ್ ಆಗೋ ಪ್ರತಿಯೊಬ್ಬರೂ ಇನ್ವೆಸ್ಟ್ ಮಾಡಿನೇ ಜಾಯ್ನ್ ಆಗಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಬೆಸ್ಟ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಸೊ 13,999 ರೂಪಾಯಿ ಇನ್ವೆಸ್ಟ್ ಮಾಡಿನೇ ನಾನು ಜಾಯ್ನ್ ಆಗಿರೋದು. ಬಿಕಾಸ್ ನಾನು ಫಸ್ಟೇ ಜಾಯ್ನ್ ಆಗಿದ್ದೆ, ಬೇರೆ ಕೋರ್ಸಿಗೆ ಜಾಯ್ನ್ ಆಗಿದ್ದೆ, ಬ್ರ್ಯಾಂಡಿಂಗ್ ಮಾಸ್ಟರಿಗೆ ಆಗಿದ್ದೆ. ಯಾಕಂದರೆ ಕಮ್ಮಿಯಿಂದ ಜಾಸ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಬ್ರ್ಯಾಂಡಿಂಗ್ ಮಾಸ್ಟರಿಗೆ ಜಾಯ್ನ್ ಆದಮೇಲೆ ನನಗನ್ನಿಸ್ತು ನಾನು ಫೈನಾನ್ಸ್ ಮಾಸ್ಟರಿ ತೊಗೋಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಫೈನಾನ್ಸ್ ಮಾಸ್ಟರಿಯನ್ನು ಚೂಸ್ ಮಾಡಿದೆ. ಮತ್ತೆ ಸೊ ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ, ಇದರಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಯಾವ್ಯಾವ ಕೋರ್ಸಿಗೆ ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇವಾಗ. ಸೊ ಫಸ್ಟ್ ಗೂಗಲಲ್ಲಿ ಕೂಡ ಎಷ್ಟಿದೆ ಪ್ರೈಸ್ ಅಂತಲೂ ಹೇಳ್ಬಿಡ್ತೀನಿ. ಸೊ ನಿಮಗೆ ಜಾಯ್ನ್ ಆಗಬೇಕು ಅಂತ ಅನ್ಸಿದ್ರೆ ನನ್ನ ರೆಫರಲ್ ಕೋಡ್ ಬರ್ತಾ ಇರುತ್ತೆ, ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂತಂದರೆ ನೀವು ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿ ಜಾಯ್ನ್ ಆದರೆ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಆ್ಯಂಡ್ ರೀಫಂಡ್ ಪಾಲಿಸಿ ಕೂಡ ಇರುತ್ತೆ. ಸೊ ಇದನ್ನು ಮೇನ್ ಇಂಪಾರ್ಟೆಂಟು ನೋಟ್ ಮಾಡ್ಕೊಳ್ಳಿ. ರೀಫಂಡ್ ಪಾಲಿಸಿ ಯಾರ ಹತ್ರನೂ ಇಲ್ಲ. ಸೊ ನೀವು ನನ್ನ ಕಡೆಯಿಂದ ಜಾಯ್ನ್ ಆದರೆ ನಿಮಗೆ ರೀಫಂಡ್ ಪಾಲಿಸಿನೂ ಇರುತ್ತೆ. ಸೊ 24 hours ಒಳಗೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು. ಸೊ ಇವಾಗ ನೋಡೋಣ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡೋಣ. ನಾನು ಗೂಗಲಲ್ಲಿ ಇವಾಗ ಸರ್ಚ್ ಮಾಡಿದ್ದೀನಿ ಬೆಸ್ಟ್ ಗುರುಕುಲ್ ಕೋರ್ಸಸ್ ಅಂತ. ಸೊ ಫಸ್ಟ್ ಒನ್ ಬಂದು ಮಾರ್ಕೆಟಿಂಗ್ ಮಾಸ್ಟರಿ ಬಂದು 2,143 ಇದೆ ಪ್ರೈಸು. ಸೊ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 1,499ಗೆ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟರಿ ಬಂದರೂ 4,999 ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 3,499ಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಟ್ರಾಫಿಕ್ ಮಾಸ್ಟರಿ 8,999 ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 5,999ಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ 15,999 ಇದೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದರೆ ನಿಮಗೆ 10,999ಗೆ ಸಿಗುತ್ತೆ. ಆ್ಯಂಡ್ ಫೈನಾನ್ಸ್ ಮಾಸ್ಟರಿ 19,999 ಇದೆ. ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿದರೆ ನಿಮಗೆ 15,999ಗೆ ಸಿಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಕೋರ್ಸಸ್ ಡೀಟೇಲ್ಸ್, ಓಕೆನಾ. ಇದರಲ್ಲಿ ನಿಮಗೆ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಫೇಸ್ಬುಕ್ಕಿಂದ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನನಗೆ ಏನೇನು ಇರುತ್ತೆ, ಯಾವ್ಯಾವ ಥರ ನೀವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೋರ್ಸಲ್ಲಿ ಇರುತ್ತೆ. ಪ್ರತಿಯೊಂದನ್ನು ನೀವು ಕಲ್ತ್ಕೋತೀರಾ. ಒಂದೊಂದರಲ್ಲೂ ಒಂದೊಂದು ಕೋರ್ಸಲ್ಲೂ ಒಂದೊಂದು ಸ್ಟೆಪ್ಸ್ ಇರುತ್ತೆ. ಅದನ್ನು ನೀವು ಕಲಿತಾ ಹೋಗ್ತೀರಾ. ಫೈನಾನ್ಸ್ ಮಾಸ್ಟರಿಯಲ್ಲಿ ಮಾತ್ರ ನಿಮಗೆ ಯಾವಾಗಲೂ ಫೈನಾನ್ಸ್ ಮಾಸ್ಟರಿನ ಚೂಸ್ ಮಾಡಿ ಅಂತ ಯಾಕೆ ಹೇಳೋದು ಅಂತಂದರೆ, ಸೊ ಫೈನಾನ್ಸ್ ಮಾಸ್ಟರಿಯಲ್ಲಿ ಹೈಯೆಸ್ಟು ನಿಮಗೆ ಪೇಮೆಂಟ್ ಸಿಗುತ್ತೆ. ವೀಕ್ಲಿ ನೀವು ಎಷ್ಟಾದರೂ ಅರ್ನ್ ಮಾಡ್ಬೋದು, ಒನ್ ಡೇಗೆ ಎಷ್ಟಾದರೂ ಅರ್ನ್ ಮಾಡ್ಬೋದು. ಸೊ ನಂದು ಎಕ್ಸಾಂಪಲ್ ತೋರಿಸ್ತೀನಿ. ಒನ್ ಡೇಗೆ ನಂದು ಹೈಯೆಸ್ಟ್ ಅರ್ನಿಂಗು 12K ಆಗಿದ್ದು. ಸೊ 12K ಆಗಿತ್ತು. ಸೊ ಅದನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಕೋಬೋದು. ಸೊ 12K, ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ 12K ಆಗಿದೆ ನಂದು ಒನ್ ಡೇ ಅರ್ನಿಂಗು. ಸೊ ವಿತಿನ್ 1.5 ಮಂತಲ್ಲಿ 70K ರೀಚ್ ಮಾಡಿದ್ದೀನಿ ಅಂತ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಒಳ್ಳೆ ಫೀಲ್ಡ್ ಇದು. ಇದರಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಕೂಡ ಈಗ ತುಂಬ ಜನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಕ್ವಿಟ್ ಮಾಡಿ ಇದಕ್ಕೆ ಬಂದುಬಿಟ್ಟಿದ್ದಾರೆ. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ಕೂಡ ಹಾಗೇ ಇದೆ ಅವ್ರದ್ದೆಲ್ರದ್ದು. ಸೊ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಇದರಲ್ಲಿ ಅರ್ನಿಂಗ್ ಎಲ್ಲ ನೋಡಿ ಸೊ ಪ್ರೊಫೆಷ್ನಲ್ ಕ್ವಿಟ್ ಮಾಡಿ ಇದಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ತುಂಬ ಜನ. ಇವಾಗ ನಂದೇ ಎಕ್ಸಾಂಪಲ್ ಕೊಟ್ಟೆ. ನಾನು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಎಷ್ಟು ನಾನು ಅರ್ನಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ
ನಮ್ಮ ಕನ್ನಡದವರೇ ಇವ್ರೂ. ಸೊ ಅವರು 1 ಇಯರಲ್ಲಿ 20 ಲ್ಯಾಕ್ಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು 20 ಲ್ಯಾಕ್ಸ್ ಆಗಿದೆ ಆಲ್ ಟೈಮ್ ಅರ್ನಿಂಗು. ಸೊ ಅದೇ ರೀತಿ ಇನ್ನೊಬ್ರು ಕೂಡ, ಸೊ ಅವ್ರದ್ದು 1 crore ರೀಚ್ ಆಗಿದೆ. ಆ್ಯಕ್ಚುಲಿ ಇವರು 2 ಇಯರ್ ಮೇಲೆ ಆಗಿದೆ ಜಾಯ್ನ್ ಆಗಿ, 1 crore ಆಗಿದೆ. ಆ್ಯಂಡ್ ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆದರೆ ಇಲ್ಲಿ ನೋಡಿ ಒಳ್ಳೆ ಗೈಡೆನ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಕನ್ನಡದಲ್ಲಿ ಗೈಡೆನ್ಸ್ ಸಿಗುತ್ತೆ ನಿಮಗೆ ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡಿದರೆ. ಇದ್ರಲ್ಲಿ ಜಾಯ್ನ್ ಆಗ್ತೀವಿ, ಅರ್ನಿಂಗ್ ಮಾಡ್ತಾ ಇರ್ತೀವಿ ಅಷ್ಟೇನಾ, ಬೇರೆ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಸೊ ಇದರಲ್ಲಿ ನಿಮಗೆ ಆ್ಯಕ್ಟಿವಿಟೀಸ್ ಕೂಡ ಇದೆ. ಏನಪ್ಪ ಅಂತ ಅಂದರೆ ನಿಮಗೆ 50,000 ಅರ್ನ್ ಮಾಡಿದರೆ ಅಂದರೆ ನಿಮ್ಗೊಂದು ಬ್ಯಾಡ್ಜ್ ಕೊಡ್ತಾರೆ ಬೆಸ್ಟ್ ಗುರುಕುಲಿಂದ. ಹಾಗೆ 1 ಲ್ಯಾಕ್ ಅರ್ನ್ ಮಾಡಿದ್ರೆ ನಿಮಗೆ ಒಂದು ಸರ್ಟಿಫಿಕೇಟೇ ಬರುತ್ತೆ. ಸೊ ಹಿಂಗೆ 3 ಲ್ಯಾಕ್ ಅರ್ನ್ ಮಾಡಿದ್ರೆ ನಿಮಗೆ ಈವೆಂಟ್ ಆರ್ಗನೈಸ್ ಮಾಡ್ತಾರೆ. ಈವೆಂಟ್ ಆರ್ಗನೈಸ್ ಮಾಡಿ ನಿಮಗೆ ಬೆಸ್ಟ್ ಆಫ್ ಲಕ್ ಅಂತ ಒಂದು ವಿಶ್ ಸಿಗುತ್ತೆ. ಸೊ ಆ ಥರ ಎಲ್ಲ ಕ್ರಿಯೇಟಿವಿಟಿ ಇರುತ್ತೆ. ಆ್ಯಂಡ್ ನಿಮಗೆ ಮೋರ್ ದೆನ್ 10 ಲ್ಯಾಕ್ ಮೇಲೆ ಅರ್ನ್ ಮಾಡಿದರೆ ಫಾರಿನ್ ಟ್ರಿಪ್ ಅಚೀವರ್ ಅಂತ ಹೇಳ್ಬಿಟ್ಟು ನಿಮಗೆ ಫಾರಿನ್ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ನಿಮಗೆ ಅವರೇ ನೋಡ್ಕೊತಾರೆ, ಕಂಪ್ನಿ ಕಡೆಯಿಂದನೇ ನೋಡ್ಕೊತಾರೆ. ನಿಮ್ದೇನೂ ಇರೋದಿಲ್ಲ, ಜಸ್ಟ್ ನೀವು ಲಗೇಜ್ ತೊಗೊಂಡು ಹೋಗೋದಷ್ಟೇ ಇರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸು ನಿಮಗೆ 15,000 ಅಷ್ಟು ಕಟ್ಟಿದ್ರೆ ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಯಾರು ಕೊಡ್ತಾರೆ? ಸೊ ನೀವು 15,000 ಅಲ್ಲ, ನೀವು ಯಾವ ಕೋರ್ಸಿಗೆ ಜಾಯ್ನ್ ಆದ್ರೂ ಅಷ್ಟೇ, ನಿಮ್ಮ ಅರ್ನಿಂಗ್ ಹೋಗ್ತಾ ಇದ್ರೆ ಸೊ ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಯಾವ ಕಂಪ್ನಿ ಕೊಡುತ್ತೆ ಅಲ್ವಾ? ಸೊ ಇದು ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿ ಟ್ರಸ್ಟ್ ಮಾಡ್ಬೋದು ಅಂತಂತ ಒಂದು ಕಂಪ್ನಿ ಮತ್ತು ವೆಬ್ಸೈಟು. ಸೊ ನೀವು ವೆಬ್ಸೈಟಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇರೋದು ನೋಡ್ತಾ ಇರ್ತೀರ. ಸೊ ಸೋಷಿಯಲ್ ಮೀಡಿಯಲ್ಲಿ ದಿನದಿಂದ ದಿನಕ್ಕೆ ಎಷ್ಟು ಇಂಪ್ರೂವ್ ಆಗ್ತಾ ಇದೆ, ಬೆಸ್ಟ್ ಗ್ರೂಪಲ್ಲಿ ಎಷ್ಟು ಒಂದು ಹೈಯೆಸ್ಟಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತು. ಸೊ ಇಷ್ಟು ಬಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತ ಅನ್ಸಿದ್ರೆ ನನ್ನ ರೆಫರಲ್ ಕೋಡ್ ಬರ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ಹಾಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ಸೊ ವರ್ಕ್ ಬಗ್ಗೆ ಆಲ್ಮೋಸ್ಟ್ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೀಲ್ಡಲ್ಲಿ ತುಂಬ ಜನ ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷ್ನಲಿ ವರ್ಕ್ ಮಾಡ್ತಾರೆ ಆಗಿರ್ಬೋದು, ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅರ್ನಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅರ್ನಿಂಗ್ ಮಾಡಿ ಸೊ ಅವರು ಬೆಸ್ಟ್ ಗ್ರೂಪಲ್ ಕಮ್ಯುನಿಟಿಯಲ್ಲಿ ಒಂದೊಂದು ಪೋಸ್ಟ್ಗಳನ್ನ ಹಾಕ್ತಾರೆ. ನನ್ನ ಫಸ್ಟ್ ಅರ್ನಿಂಗ್, ನಾನು ಸ್ಟೂಡೆಂಟು, ನಾನು ಹೌಸ್ ವೈಫು, ನನ್ನ 2 ವರ್ಷದ ಮಗ ಇದ್ದಾನೆ, 3 ವರ್ಷದ ಮಗ ಇದ್ದಾನೆ, ಸೊ ಮಕ್ಕಳಿದ್ದಾರೆ. ಸೊ ಇಷ್ಟಿಟ್ಕೊಂಡು ನಾನು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೌದಿರ್ತೀನಿ. ತುಂಬ ಜನ ಇದ್ರಲ್ಲಿ ನನ್ನಾಗೇನೆ ವರ್ಕ್ ಮಾಡ್ತಾ ಇದ್ದಾರೆ, ಅರ್ನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೂ ಕಷ್ಟ ಅಲ್ಲ. ಸೊ ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಯಾವುದೂ ಕಷ್ಟ ಅಲ್ಲ. ಸ್ಟಾರ್ಟಿಂಗು ನಿಮ್ಗೆ ಹಿಂಸೆ ಆಗ್ತಾ ಇದೆ, ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ಅರ್ಥ ಆಗುತ್ತೆ. ಯಾಕಂದರೆ ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ಯಾವುದೇ ಒಂದು ಕೋರ್ಸನ್ನು ತೊಗೊಂಡ್ರು ಈ ಫೀಲ್ಡಲ್ಲಿ ಸೊ ನಿಮಗೆ ಟ್ರೈನಿಂಗ್ ಇದ್ದೇ ಇರುತ್ತೆ. ಸೊ ನೀವು ಪೇ ಮಾಡೋದೇ ಟ್ರೈನಿಂಗ್ಗೋಸ್ಕರ. ಸೊ ವೆಬ್ಸೈಟಿಗೆ ಎನ್ರೋಲ್ ಆಗೋದೇ ಟ್ರೈನಿಂಗ್ಗೋಸ್ಕರ. ಸೊ ಟ್ರೈನ್ ಅಪ್ ಮಾಡ್ಕೊಳ್ದಲೇ ನೀವು ಯಾವುದನ್ನು ಇಲ್ಲಿ ಸೊ ಅರ್ನಿಂಗ್ ಅಂತೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈ ಕಲಿಯೋದೇನೆ ಯಾವುದಕ್ಕಾದ್ರೂ ಸರಿ, ನಾವು ಯಾವುದೇ ಒಂದನ್ನು ಕಲಿತ್ರೆ ನಮಗೆ ಅದರಲ್ಲಿ ಅರ್ನಿಂಗ್ ಆಗೋದು. ಸೊ ಹಾಗಾಗಿ ನೀವು ಫಸ್ಟು ಒಳ್ಳೆ ಟ್ರೈನಿಂಗ್ ತೊಗೊಂಡ್ರೆ ಸೊ ಅರ್ನಿಂಗು ನಿಮಗೆ ಚೆನ್ನಾಗಿ ಹೋಗುತ್ತೆ. ಯಾವ್ಯಾವ ಕೋರ್ಸ್ ಇದೆ, ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿದಾಯಿತು. ಸೊ ಇವಾಗ ನೀವು ಯಾವುದೇ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ರೂ ರೆಫರಲ್ ಕೂಡ ಹಾಕಬೇಕು, ಯಾಕಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನನ್ನ ರೆಫರಲ್ ಕೋಡ್ನ ಹಾಕಿದರೆ ನಿಮಗೆ ರೀಫಂಡ್ ಪಾಲಿಸಿನೂ ಕೂಡ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಸೊ ಇವಾಗ ವೆಬ್ಸೈಟಲ್ಲಿ ನಾವು ಹೇಗೆ ಎನ್ರೋಲ್ ಆಗೋದು, ಇವಾಗ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲಾದು ಲಿಂಕು, ಎಲ್ಲ ಕೋರ್ಸ್ ಲಿಂಕನ್ನು. ಸೊ ನೀವು ಅಲ್ಲಿಂದನೂ ಜಾಯ್ನ್ ಆಗ್ಬೋದು, ಯಾಕಂದರೆ ನಿಮಗೆ ರೆಫರಲ್ ಕೋಡು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹೇಗೆ ಎನ್ರೋಲ್ ಆಗೋದು ಆ್ಯಂಡ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಥರ ಬರುತ್ತೆ. ಓಕೆನಾ, ಅಪ್ಲಿಕೇಶನ್ ಫಾರ್ಮ್ ಥರ ಬರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಫಸ್ಟು ನಿಮ್ಮ ನೇಮ್ನ ಕೇಳುತ್ತೆ. ಸೊ ನಿಮ್ಮ ನೇಮ್ನ ಏನಾದರೂ ಟೈಪ್ ಮಾಡಬೇಕು. ಸೊ ಇವಾಗ ನೇಮ್ ಟೈಪ್ ಮಾಡಿದ್ಮೇಲೆ ಅಂದರೆ ನಿಮ್ಮ ನೇಮ್ ಫಸ್ಟ್ ಲೆಟ್ರು ಬಿಗ್ ಲೆಟ್ರಲ್ಲಿ ಇರಬೇಕು. ಸೊ ಇವಾಗ ನನ್ನ ಹೆಸರು ಹೇಮಲತಾ ಅಂತಂದರೆ ಹೆಚ್ ಬಂದುಬಿಟ್ಟು ಬಿಗ್ ಲೆಟ್ರಲ್ಲಿ ಇರಬೇಕು. ಸೊ ಹೇಮಲತಾ ಅಂತ ಆದಮೇಲೆ ಮುಂದಕ್ಕೆ ಯಾವುದಾದ್ರೂ ನಂಬರ್, ನಮ್ಗೆ ಇಷ್ಟ ಇರೋ ನಂಬರ್ನ ಆ್ಯಡ್ ಮಾಡ್ಕೊಬೇಕು. 1 2 3 ಆ ಥರ ಯಾವುದಾದ್ರೂ ಸರಿ ಆ್ಯಡ್ ಮಾಡ್ಕೊಬೇಕು. ದೆನ್ ಬಂದು ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿನ ಹಾಕಿ, ಮತ್ತೆ ಕನ್ಫರ್ಮ್ ಇಮೇಲ್ ಐ ಡಿ ಕೇಳುತ್ತೆ, ಮತ್ತೆ ಕನ್ಫರ್ಮ್ ಇಮೇಲ್ ಐ ಡಿ ಹಾಕಿ, ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ನಿಮ್ಮ ಪಾಸ್ವರ್ಡ್ ಹೇಗಿರಬೇಕು ಅಂತಂದರೆ ಇವಾಗ ಎಕ್ಸಾಂಪಲ್ಗೆ ನಂದೇ ಕೊಡ್ತೀನಿ. ಇವಾಗ ಹೇಮ ಅಂತ, ಹೆಚ್ ಅನ್ನೋದು ಬಿಗ್ ಲೆಟ್ರಲ್ಲಿರಲಿ, ಹೇಮ ಅಂತ ಹಾಕಿ ಅಟ್ ಅಂತ ಹಾಕಿ, ಸೊ ಹಟ್ ಅಂತ ಹಾಕಿ ಮುಂದೆ ಯಾವುದಾದ್ರೂ ನಿಮಗೆ ನಂಬರ್ ಯಾವುದಾದ್ರೂ ಒಂದು ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಮತ್ತೆ ಕೆಳಗಡೆ ಬಂತ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ನಿಮ್ಗೆ ಆರೆಂಜ್ ಕಲರ್ ಬಾಕ್ಸಲ್ಲಿ. ಸೊ ಅದು ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಮೇಲ್ಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಆರೆಂಜ್ ಕಲರ್ ಬಾಕ್ಸಲ್ಲಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟು ಫಸ್ಟು ನಿಮಗೆ
ಫೋನ್ಪೇ, ಗೂಗಲ್ ಪೇ ನಿಮ್ದು ಯಾವುದಿದೆ ಪೇಮೆಂಟ್ ಮಾಡೋಕ್ಕೆ, ಸೊ ಅದರಿಂದ ನೀವು ಪೇಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಆಪ್ಷನ್ನ ತೋರಿಸುತ್ತೆ. ಇಷ್ಟು ಬಂದುಬಿಟ್ಟು ಸೊ ಪೇಮೆಂಟ್ನ ಹೇಗೆ ಮಾಡಿ ಎನ್ರೋಲ್ ಆಗೋದು ಅಂತ. ನೀವು ಪೇಮೆಂಟ್ ಮಾಡಿದ ತಕ್ಷಣ, ಇವಾಗ ನನ್ನ ಕಡೆಯಿಂದ ಎನ್ರೋಲ್ ಆಗಿರ್ತೀರ ಅಂದ್ಕೊಳ್ಳಿ. ಸೊ ನೀವು ಪೇಮೆಂಟ್ ಮಾಡಿದ ತಕ್ಷಣ ಆ ಪೇಮೆಂಟ್ನ ಒಂದು ಸ್ಕ್ರೀನ್ಶಾಟ್ ಹಿಡಿದು ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ನೀವು ವಾಟ್ಸಪ್ಪಲ್ಲಿ ಬಂದ್ರೇ ಚೆಂದ ಅಂತ ನನಗನ್ಸುತ್ತೆ. ಯಾಕಂದರೆ ವಾಟ್ಸಪ್ಪಿಂದ ಎನ್ರೋಲ್ ಆದರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ನಾನು. ಸೊ ಅದಕ್ಕೋಸ್ಕರ ಸೊ ನೀವು ನನಗೆ ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸೊ ನಾನು ನಿಮ್ಮನ್ನು ವೆಬ್ಸೈಟಿಗೆ ಎನ್ರೋಲ್ ಮಾಡ್ತೀನಿ. ಸೊ ನೆಕ್ಸ್ಟು ಏನು ಪ್ರೊಸೀಜರ್ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಥರ. ಸೊ ಹೇಗೆ ಎನ್ರೋಲ್ ಆಗೋದು ಅಂತ ಹೇಳ್ಬಿಟ್ಟು ನೋಡಿದಾಯಿತು. ಬನ್ನಿ ನೆಕ್ಸ್ಟ್ ನೋಡೋಣ. ಆ್ಯಂಡ್ ನಿಮಗೆ ಬೆಸ್ಟ್ ಗುರುಕುಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಸೊ ಇಷ್ಟು ಬೆಸ್ಟ್ ಗುರುಕುಲ್ ಬಗ್ಗೆ. ಸೊ ನೀವು ಏನಾದ್ರು ಎನ್ರೋಲ್ ಆಗಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂದು ರೆಫರಲ್ ಕೋಡ್ ಬರ್ತಾ ಇರುತ್ತೆ, ಇಲ್ಲ ವಾಟ್ಸಪ್ ನಂಬರ್ ಬರ್ತಾ ಇರುತ್ತೆ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಸೊ ಇನ್ನು ಮೋರ್ ಇನ್ಫಾರ್ಮೇಷನ್ಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗೆ ಇನ್ನು ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಒಂದೇ ಮನಸ್ಸಲ್ಲಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಒಂದು ಸಲ 15,000 ಕಟ್ಟಿ ಎನ್ರೋಲ್ ಆಗ್ತೀನಿ ಅಂತ ಅಂದರೆ ಲೈಫ್ ಟೈಮ್ ವರ್ಕ್ ಮಾಡ್ಬೋದು. ಇವಾಗ ನಾನೇ ಎಕ್ಸಾಂಪಲಿಗೆ ತೊಗೋತೀನಿ. 15,000 ಕಟ್ಟಿದ್ದೆ ನಾನು. ಇವಾಗ ಅದಕ್ಕಿಂತ ಟ್ರಿಬಲ್, ಇವಾಗ ನಾನು 70,000 ಅರ್ನಿಂಗ್ ಮಾಡಿದ್ದೀನಿ. ನಾನು ತುಂಬ ಜನಕ್ಕೆ ಇದು ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿರೋದು ಅಂತ ತೋರಿಸಿದ ಮೇಲೂ ಡೌಟ್ ಇರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಸಲ ನಮಗೆ ಪೇಮೆಂಟ್ ಆದಾಗಲೂ ನಮಗೆ ಒಂದು ಮೆಸೇಜ್ ಬರುತ್ತೆ ಬೆಸ್ಟ್ ಗುರುಕುಲಿಂದ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಇವಾಗ. ಏನಂತ ಬರುತ್ತಪ್ಪ ಅಂತ ಅಂದರೆ, ಸೊ ನಮ್ಮದು ಪೇಮೆಂಟ್ ಆದಾಗ ಸೊ ಪ್ರತಿ ಮಂಗಳವಾರ ನಮಗೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದಾಗ ಒಂದು ಮೆಸೇಜ್ ಬಂದಿರುತ್ತೆ. ಏನಂತಂದರೆ ಈ ಥರ ನೋಡಿ, ಯುವರ್ ವೀಕ್ಲಿ ಕಮಿಷನ್ ಇಸ್, ನನಗೆ ಅಕ್ಟೋಬರ್ 9th ಬಂದಿದ್ದು, ಅಕ್ಟೋಬರ್ 9ಇಂದ 15ವರೆಗೂ ನಾನು ಇಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂತ. ನನಗೆ 22,800 ಬಂದಿದೆ. ಸೊ 22,800ಅಲ್ಲಿ ನನಗೆ 5% ಡಿಡಕ್ಟ್ ಕಟ್ಟಾಗಿಯೇ ಪೇಮೆಂಟ್ ಆಗೋದು. ಅಂದರೆ ನನಗೆ 22,400 ಏನೋ ಪೇಮೆಂಟ್ ಆಗಿತ್ತು ನನಗೆ. 300 400 ಪೇಮೆಂಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಏನಕ್ಕೆ ಅಂತ, ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಸೊ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ನ ಕಟ್ಟಲೇಬೇಕು. ಓಕೆ, ಅದಕ್ಕೋಸ್ಕರ 5% ಡಿಡಕ್ಟ್ ಕಟ್ಟಾಗಿಯೇ ನಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಇದು ಕ್ಲಾರಿಫೈ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟು ಬಂದುಬಿಟ್ಟು ಬೆಸ್ಟ್ ಗುರುಕುಲ್ ಬಗ್ಗೆ ಡಿಟೈಲು. ಸೊ ಯಾರಿಗೆಲ್ಲ ಜಾಯ್ನ್ ಆಗೋಕ್ಕೆ ಇಷ್ಟ ಇದೆ, ಆ್ಯಂಡ್ ಮೇನ್ ಥಿಂಗ್ ಮರಿಬೇಡಿ, ಇದರಲ್ಲಿ ರೀಫಂಡ್ ಪಾಲಿಸಿನೂ ಇದೆ. ಸೊ ರೀಫಂಡ್ ಪಾಲಿಸಿ ಯಾರ ಕಡೆನೂ ಇಲ್ಲ. ಸೊ ನೀವು ನನ್ನ ರೆಫರಲ್ ಕೋಡು ಯೂಸ್ ಮಾಡಿಕೊಂಡು ಜಾಯ್ನ್ ಆದರೆ ನಿಮಗೆ 24 hours ಒಳಗೆ ರೀಫಂಡ್ ಪಾಲಿಸಿ ಕೂಡ ಇದೆ. ಸೊ ಅದನ್ನು ಮಿಸ್ ಮಾಡ್ದೇ ನೀವು ಯೂಸ್ ಮಾಡ್ಕೋಬೋದು. ಎನಿ ಡೌಟ್ಸ್ ನಿಮಗೆ ನೀವು ವಾಟ್ಸಪ್ಪಲ್ಲಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ನೀವು ನಮಗೆ ಹೆಚ್ಚಿನ ಅರ್ನಿಂಗ್ಸ್ ಮಾಡಿ ನೀವು ಫಾರಿನ್ ಟ್ರಿಪ್ ಅಚೀವರ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಡೆಫಿನೆಟ್ಲಿ ಈ ವಿಡಿಯೋ ನೋಡಿದ ಮೇಲೆ ಒಂದು ಡಿಸಿಷನ್ ತೊಗೊಳ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀಟಾಗೆ. ಸೊ ಈ ಥರ ಯಾರೂ ಎಕ್ಸ್ಪ್ಲೈನ್ ಮಾಡಿಲ್ಲ. ನಾನು ನೋಡಿದ್ದೀನಿ ತುಂಬ ಜನ ವೀಡಿಯೋಸ್ ಕೂಡ ಮಾಡಿದ್ದಾರೆ ಕನ್ನಡದಲ್ಲಿ, ಬಟ್ ಈ ಥರ ಯಾರು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.